ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಏನಿದೆ ರಿಲೀಸ್ ಆಗಲಿದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಯಶ್ ಬರ್ತಾ ಇದ್ದಾರೆ. ಕೆಲ ಹೊತ್ತಲ್ಲೇ ಧರ್ಮಸ್ಥಳದಲ್ಲಿ ಯಶ್ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನ ಪಡೆಯಲಿದ್ದಾರೆ ರಾಯ. ಟಾಕ್ಸಿಕ್ ಸಿನಿಮಾಗಾಗಿ ಯಶ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾಳೆ ರಿಲೀಸ್ ಆಗಲಿರುವುದು. ಹಾಗಾಗಿ ಪ್ರತಿ ಸಿನಿಮಾಗಳ ರಿಲೀಸ್ ಮುಂದಿನ ದಿನ ರಾಕಿಂಗ್ ಸ್ಟಾರ್ ಯಶ್ ಏನಿದ್ದಾರೆ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ. ಧರ್ಮಸ್ಥಳದ ಜೊತೆ ಒಂದು ಸೆಂಟಿಮೆಂಟ್ ಬಾಂಡಿಂಗ್ ಇದೆ. ಪ್ರತಿ ಚಿತ್ರ ರಿಲೀಸ್ ವೇಳೆ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಟಾಕ್ಸಿಕ್ ಯಶಸ್ವಿಗಾಗಿ ಈಗ ಯಶ್ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಮಂಗಳೂರು ಏರ್ಪೋರ್ಟ್ಗೆ ಬಂದಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅಲ್ಲಿರುವಂತಹ ಯಶ್ ಅಭಿಮಾನಿಗಳು, ಯಶ್ ಆಪ್ತರು ಎಲ್ಲರೂ ಕೂಡ ಮಂಗಳೂರು ಏರ್ಪೋರ್ಟ್ಗೆ ಬಂದು ಯಶ್ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದಲ್ಲಿ ಯಶ್ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿ ಬಾರಿಯೂ ಕೂಡ ಯಶ್ ಏನಿದ್ದಾರೆ ಏನೇ ಒಂದು ಖುಷಿಯ ಸಂದರ್ಭ ಇರಲಿ ಅಥವಾ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಸಂದರ್ಭದಲ್ಲಿ ಪ್ರೀವಿಯಸ್ ಡೇ ಅಥವಾ 2 ದಿನ ಮುಂಚಿತವಾಗಿ ಧರ್ಮಸ್ಥಳಕ್ಕೆ ಬರುವುದು, ಪೂಜೆಯನ್ನು ಸಲ್ಲಿಸೋದು, ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದಕ್ಕೆ ಪಾತ್ರರಾಗುವುದು ಯಶ್ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು. ಕಿಶನ್, ಪ್ರತಿ ಬಾರಿ ಯಾವುದೋ ಒಂದು ಅವರ ಸಿನಿಮಾ ರಿಲೀಸ್ ಆಗುತ್ತೆ ಅಂದಾಗ ಯಶ್ ಅವರು ಧರ್ಮಸ್ಥಳಕ್ಕೆ ಬರುವಂಥದ್ದು ಪ್ರತೀತಿ ವಾಡಿಕೆ ಆಗಿ ಹೋಗ್ಬಿಟ್ಟಿದೆ. ಈಗ ಇವತ್ತು ಕೂಡ ಬಂದಿದ್ದಾರೆ. ಎಷ್ಟೊತ್ತಿಗೆ ಪೂಜೆ ಇರುತ್ತೆ, ಎಷ್ಟೊತ್ತಿಗೆ ಪೂಜೆಯಲ್ಲಿ ಭಾಗಿಯಾಗ್ತಾರೆ? ಧನುಶ್ರೀ, ಈಗಾಗಲೇ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಶ್ ಬಂದಿದ್ದಾರೆ. ಸದ್ಯಕ್ಕೆ ಆನ್ ದಿ ವೇ ಇರುವಂಥದ್ದು. ಧರ್ಮಸ್ಥಳಕ್ಕೆ ಇನ್ನೇನು 1-1.5 ಗಂಟೆ ಒಳಗೆ ತಲುಪುವಂತಹ ವಿಶ್ವಾಸ ಇದೆ. ಈ ಹಿಂದೆಯೇ ಯಶ್ ಹೇಳಿಕೊಂಡಿದ್ರು ಧರ್ಮಸ್ಥಳ ಅನ್ನೋದಕ್ಕೆ ಸಾಕಷ್ಟು ಪೂಜ್ಯವಾದ ಭಾವನೆ ಅವರ ಕುಟುಂಬಕ್ಕೆ ಇದೆ. ಅವರ ಪ್ರತಿ ಚಿತ್ರ ಬಿಡುಗಡೆಯ ಮುನ್ನ ದಿನ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡು ಹೋಗೋದು ಯಶ್ ಅವರು ಅನುಸರಿಸಿಕೊಂಡಂತಹ ಪದ್ಧತಿ. ಹಾಗಾಗಿ ಈ ಬಾರಿಯೂ ಅದೇ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ನಾಳೆ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗುವ ಮುನ್ನ ದಿನ ಅವರೀಗ ಬಂದಿರುವಂಥದ್ದು. ಏರ್ಪೋರ್ಟಿಗೆ ಬಂದಿರುವಂಥದ್ದು ಕೇವಲ ಯಶ್ ಮಾತ್ರ. ಈ ಹಿಂದೆ ಕೂಡ KGF ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಆ ಚಿತ್ರತಂಡ ಒಟ್ಟಿಗೆ ಇತ್ತು. ಈ ಬಾರಿ ಕೂಡ ಅವರ ಚಿತ್ರತಂಡ ಒಟ್ಟಿಗಿರುವಂತಹ ನಿರೀಕ್ಷೆಗಳು ಕೂಡ ಇದೆ. ಈ ಬಾರಿ 2 ದೇವಸ್ಥಾನಗಳಿಗೆ ಯಶ್ ಹೋಗುವಂಥದ್ದು. ಒಂದು ಧರ್ಮಸ್ಥಳ ಆದ್ರೆ ಮತ್ತೊಂದು ಉಜಿರೆಯ ಸುರ್ಯದಲ್ಲಿರುವಂತಹ ಶ್ರೀ ಸೂರ್ಯ ಸದಾಶಿವರ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಮಣ್ಣಿನ ಹರಕೆಗೆ ಬಹಳಷ್ಟು ಫೇಮಸ್ ಆಗಿರುವಂತಹ ದೇವಸ್ಥಾನ. ಕಳೆದ ಬಾರಿಯೂ ಯಶ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಈ ಬಾರಿಯೂ ಕೂಡ ಸೂರ್ಯ ದೇವಸ್ಥಾನಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಯಶ್ ಬರುವ ಬಗ್ಗೆ ಖಚಿತತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಯಶ್ಗಾಗಿ ಕಾಯ್ತಾ ಇರುವಂಥದ್ದು. ಇನ್ನೇನು 1-1.5 ಗಂಟೆ ಒಳಗಾಗಿ ಮೊದಲು ಉಜಿರೆಯ ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಆನಂತರವಾಗಿ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಬಳಿಕ ಪ್ರಸಾದವನ್ನ ಅಂದ್ರೆ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಹೋಗುವಂತ ಸದ್ಯಕ್ಕೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಎಷ್ಟೇ ದೊಡ್ಡ ಸ್ಟಾರ್ ನಟರಾದ್ರೂ ಕೂಡ ತಾನು ಅನುಸರಿಸಿಕೊಂಡು ಬಂದಂತಹ ಪದ್ಧತಿಯನ್ನ ಬಿಡದಿರೋದು ಯಶ್ ಅವರ ಒಂದು ರೀತಿಯಾಗಿ ಒಳ್ಳೆತನಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ಈ ಬಾರಿಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಇದರ ಬಗ್ಗೆ ಒಂದು ಕ್ರೇಜ್ ಇದೆ. ಆ ಕ್ರೇಜ್ ನ ನಡುವೆಯೂ ಕೂಡ ದೇವರ ಆಶೀರ್ವಾದವನ್ನು ಪಡೆಯಲು ಯಶ್ ಧರ್ಮಸ್ಥಳಕ್ಕೆ ಬರ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.